ರೇಷನ್ ಕಾರ್ಡ್ ಇದ್ದವರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ರೆ ನೀವು ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮೆಲ್ಲರಿಗೂ ಇದೊಂದು ಶುಭ ಸುದ್ದಿ ಅಂತಾನೆ ಹೇಳ್ಕೋಬಹುದು. ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಆದ್ರೆ ಕೊಡ್ತೀನಿ. ರಾಜ್ಯ ಸರ್ಕಾರದ ಕಡೆಯಿಂದ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವು ಮಾಡಬೇಕಾಗಿರುವಂತಹ ಒಂದು ಹೆಲ್ಪ್ ಏನಂದ್ರೆ, ಯಾರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ರೇಷನ್ ಕಾರ್ಡ್ ಅನ್ನುವಂಥದ್ದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿ ಒಂದರಲ್ಲೂ ನಿಮ್ಗೆ ರೇಷನ್ ಕಾರ್ಡ್ ಎಷ್ಟು ಹೆಲ್ಪ್ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಣಕ್ಕಾಗಿರ್ಬೋದು, ನಿಮ್ಗೆ ಆರೋಗ್ಯ ಚೆನ್ನಾಗಿಲ್ಲದೆ ಎಲ್ಲಾದ್ರೂ ಹಾಸ್ಪಿಟಲ್ ಹೋದಾಗ ಆಯುಷ್ಮಾನ್ ಕಾರ್ಡ್ ಉಪಯೋಗ ಆಗೋದಾಗಿರ್ಬೋದು. ಈ ರೀತಿಯಾಗಿ ನಿಮ್ಗೆ ರೇಷನ್ ಕಾರ್ಡ್ ತುಂಬಾ ಒಂದು ಪ್ರಯೋಜನಗಳಾದ್ರೆ ಇದಾವೆ. ಈಗ ರೇಷನ್ ಕಾರ್ಡ್ ಕರೆಕ್ಟ್ ಆಗಿ ಇಟ್ಕೋಬೇಕಾಗುತ್ತೆ, ಓಕೆನಾ. ಈಗ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಎಷ್ಟು ಜನ ಇದಾರೋ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಅವರೆಲ್ಲ ಒಂದು ಡೀಟೇಲ್ಸ್ ಇರಬೇಕಾಗುತ್ತೆ. ಎಲ್ಲ ನಿಮ್ಗೆ ಕರೆಕ್ಟ್ ಆಗಿ ಇರ್ಬೇಕು ನಿಮ್ಮ ರೇಷನ್ ಕಾರ್ಡ್. ಆದ್ರಿಂದ ಈಗ ರೇಷನ್ ಕಾರ್ಡ್ಗಳಲ್ಲಿ ಯಾರ್ಯಾರ್ದು ಸಮಸ್ಯೆಗಳಿದೆ, ಈಗ ನೀವು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡ್ಕೊಳಕ್ಕೆ ನಿಮ್ಮ ಒಂದು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡ್ಕೋಬಹುದು. ನೀವು ಯಾರನ್ನಾದ್ರೂ ರೇಷನ್ ಕಾರ್ಡ್ ಇಂದ ತೆಗಿಬೇಕಾ ತೆಗಿಸಬಹುದು, ಯಾರನ್ನಾದ್ರೂ ಆಡ್ ಮಾಡಿಸಬೇಕಾ ಆಡ್ ಮಾಡಿಸಬಹುದು. ಮತ್ತೆ ನೀವು ರೇಷನ್ ಅಂಗಡಿಯಲ್ಲಿ ಹೋಗಿ ನೀವು ರೇಷನ್ ತಗೊಂತಿದ್ರಲ್ಲ ಡಿಪೋ ಅಲ್ಲಿ, ನೀವು ತಗೊಳ್ಳುವಂತಹ ಡಿಪೋ ಅನ್ನ ಚೇಂಜ್ ಮಾಡಬೇಕಾ, ಬೇರೆ ಪ್ಲೇಸ್ ಗೆ ಚೇಂಜ್ ಮಾಡ್ಕೋಬಹುದು. ಈ ರೀತಿಯಾಗಿ ನಿಮ್ಗೆ ಸಾಕಷ್ಟು ಅವಕಾಶಗಳಾದ್ರೆ ಕೊಟ್ಟಿದ್ದಾರೆ. ನೀವು ರೇಷನ್ ಕಾರ್ಡ್ ಅಲ್ಲಿ ಎಲ್ಲಾ ತಿದ್ದುಪಡಿಗಳು ಮಾಡೋದಕ್ಕೆ ಒಂದು ಲಿಂಕ್ ಅನ್ನಾದ್ರೆ ಆಕ್ಟಿವೇಟ್ ಮಾಡಿದ್ದಾರೆ. ಆನ್ಲೈನ್ ಅಲ್ಲಿ ನೀವು ಮಾಡಕ್ ಹೋದ್ರೆ ನಿಮ್ಗೆ ಆಗಲ್ಲ ಅದು. ಅದರಿಂದ ನೀವೇನ್ ಮಾಡ್ತೀರಾ ಅಂದ್ರೆ, ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ನಿಮ್ದು ಏನೇ ಸಮಸ್ಯೆ ಆಗಿರ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಳಿ. ಈಗ ಯಾರನ್ನಾದ್ರೂ ಆಡ್ ಮಾಡಿಸ್ಬೇಕಾ ಆಡ್ ಮಾಡಿಸಿ, ನೀವು ಇನ್ನು EKYC ಮಾಡಿಸಿಲ್ವಾ EKYC ಮಾಡಿಸಿ ಹೋಗಿ, ಓಕೆನಾ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಸಾಕಷ್ಟು ಜನರಿಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಮಾಡೋದಂತ. ಅದಕ್ಕೆ ನೀವೆಲ್ಲರೂ ಕರ್ನಾಟಕ 1, ಗ್ರಾಮ 1, ಬಾಪೂಜಿ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹೆಸರನ್ನ ಆಡ್ ಮಾಡಿಸ್ಬೇಕಾ ಆಡ್ ಮಾಡಿಸಿ, ಯಾರನ್ನಾದ್ರೂ ತೆಗಿಸ್ಬೇಕಾ, ಯಾರಾದ್ರೂ ಟ್ಯಾಕ್ಸ್ ಪೇ ಮಾಡೋರು ಯಾರಾದ್ರೂ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಇದ್ರೆ ಅವರ ನೇಮ್ ಅನ್ನ ತೆಗಿಸ್ಬೇಕಾ ತೆಗಿಸ್ಬಿಡಿ. ಅದರಿಂದ ಈ ರೀತಿಯಾಗಿ ನೀವು ಏನೇ ಒಂದು ತಿದ್ದುಪಡಿ ಮಾಡ್ಬೇಕಂದ್ರೂ ನಿಮ್ಗೆ ಆಗಸ್ಟ್ 10ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ತುಂಬಾ ಟೈಮ್ ಕೊಟ್ಟಿದ್ದಾರೆ ನೋಡಿ. ಆಗಸ್ಟ್ 10ನೇ ತಾರೀಕುವರೆಗೂ ನಿಮ್ಗೆ ಟೈಮ್ ಇದೆ. ಎಲ್ಲರೂ ತಿದ್ದುಪಡಿ ಮಾಡಿಸ್ಕೊಳ್ಳಿ. ಮತ್ತೆ ಹೊಸ ರೇಷನ್ ಕಾರ್ಡ್ ಕುರಿತು ಏನಿನ್ನೂ ಅಪ್ಡೇಟ್ಸ್ ಬರ್ತಿಲ್ಲ. ಹೊಸ ರೇಷನ್ ಕಾರ್ಡ್ ಕುರಿತು ಅಪ್ಡೇಟ್ಸ್ ಬಂದ್ಮೇಲೆ ತಿಳಿಸ್ಕೊಡ್ತೀನಿ. ಈಗ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ನೀವೇನಾದ್ರೂ ತಿದ್ದುಪಡಿ ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲರೂ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಆದ್ರೆ ಮಾಡಿಸ್ಕೊಳ್ಳಿ. ಈಗ ನಿಮ್ಗೆ ತುಂಬಾನೇ ಕಾಲಾವಕಾಶ ಆದ್ರೆ ಕೊಟ್ಟಿದ್ದಾರೆ. ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತಿದ್ದಾರೆ. ನೀವೆಲ್ಲರೂ ಕಾಮೆಂಟ್ ಮಾಡ್ತೀರಾ, ನನಗೆ ಗೊತ್ತು. ಗೃಹಲಕ್ಷ್ಮಿ ಯೋಜನೆ ಹಣದ ಕುರಿತು ಬರುತ್ತಂತ ಹೇಳ್ತಿದ್ದಾರೆ, ಆದ್ರೆ ಬರಲ್ಲ ಅಂತ ಯಾರು ಹೇಳ್ತಿಲ್ಲ. ಬರುತ್ತಂತ ಹೇಳ್ತಿದ್ದಾರೆ, ಆದ್ರೆ ಟೈಮ್ಗೆ ಹಣ ಆದ್ರೆ ಜಮಾ ಮಾಡ್ತಿಲ್ಲ. ಕಳೆದ 2 ತಿಂಗಳಿಂದ ಹಣ ಜಮಾ ಮಾಡ್ತಿಲ್ಲ. ನಿಮಗೆ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ.